ಖುಷಿಯಿಂದ ಬದುಕಲು ನಿತ್ಯ ನಿಯಮಗಳು. ಸಮಯಕ್ಕೆ ಎಲ್ಲವನ್ನೂ ಸರಿಪಡಿಸುವ ಶಕ್ತಿ ಇದೆ. ನಾವು ಸಮಾಧಾನದಿಂದ ಇರಬೇಕು. ನಿಮ್ಮ ಬಗ್ಗೆ ಬೇರೆಯವರು ಏನು ಯೋಚಿಸುತ್ತಾರೆ ಎನ್ನುವುದರ ಬಗ್ಗೆ ಚಿಂತೆ ಬೇಡ. ನೆಮ್ಮದಿಯಿಂದ ಇರಿ. ನಿಮ್ಮನ್ನು ನೀವು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳಬೇಡಿ, ಏಕೆಂದರೆ ಅವರು ನಡೆದು ಬಂದ ದಾರಿಯ ಬಗ್ಗೆ ನಿಮಗೆಷ್ಟು ಗೊತ್ತಿರಲು ಸಾಧ್ಯ. ಸಮಸ್ಯೆಗಳ ಬಗ್ಗೆ ಎಂದೂ ಯೋಚಿಸುತ್ತಾ ಕೂಡಬೇಡಿ, ಏಕೆಂದರೆ ಅದರ ಪರಿಹಾರಕ್ಕೆ ಯೋಚಿಸಲು ಇರುವ ಸಾಕಷ್ಟು ಸಮಯವನ್ನು ಅದು ತಿಂದು ಹಾಕುತ್ತದೆ. ನಿಮ್ಮ ಸಂತೋಷವನ್ನು ನೀವೇ ಹುಡುಕಿಕೊಳ್ಳಬೇಕು, ಅದನ್ನು ಎಂದೂ ಬೇರೆಯವರಿಂದ ಅಪೇಕ್ಷಿಸಬಾರದು. ಸಹಾಯದ ಅವಶ್ಯಕತೆ ಇರುವವರಿಗೆ ಸಾಧ್ಯವಾದರೆ ಸಹಾಯವನ್ನು ಮಾಡಿ. ಮುಂದೊಂದು ದಿನ ನಿಮಗೂ ಯಾರಿಂದಲಾದರೂ ಸಹಾಯ ದೊರೆಯಬಹುದು. ನಿಮ್ಮ ಸಂತೋಷವನ್ನು ಹಣದಿಂದ ಕೊಂಡುಕೊಳ್ಳಲು ಯಾವತ್ತೂ ಸಾಧ್ಯವಿಲ್ಲ, ಏಕೆಂದರೆ ದುಃಖವಾದಾಗ ದುಬಾರಿ ಕಾರಿನಲ್ಲಿ ಕೂತು ಅಳಬಹುದು ಅಷ್ಟೇ. ನೀವು ಏನನ್ನಾದರೂ ಸಾಧಿಸಬೇಕೆಂದರೆ ಸೋಲಿಗೆ ಯಾವತ್ತೂ ಹೆದರಬೇಡಿ. ಸೋಲಿನಿಂದಲೇ ಗುರಿ ಮುಟ್ಟುವ ನಿಮ್ಮ ಸಾಧನೆಯ ಆರಂಭವಾಗುವುದು. ಸೋತಾಗಲೇ ಗೆಲ್ಲುವುದು ಹೇಗೆ ಎಂಬುದು ತಿಳಿಯುವುದು. ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಆಟದಂತೆ ಆನಂದಿಸಿ, ಆದರೆ ಕೆಲಸದೊಂದಿಗೆ ಎಂದೂ ಆಟವಾಡದಿರಿ. ಮಾತು ಮುತ್ತಿನಂತಿರಲಿ. ಮಾತು ಆಡಿದರೆ ಆಯಿತು, ಬಾಯಿಯಿಂದ ಜಾರುವ ಮುನ್ನ ಎಚ್ಚರವಹಿಸಿ. ಮುತ್ತು ಒಡೆದರೆ ಹೋಯಿತು, ಮಾತೇ ಮುತ್ತು. ರಸ್ತೆಯ ಮೇಲೆ ಕಲ್ಲು ಮುಳ್ಳುಗಳಿದ್ದರೆ ಒಳ್ಳೆಯ ಬೂಟು ಹಾಕಿಕೊಂಡು ನಡೆಯಬಹುದು, ಆದರೆ ಒಳ್ಳೆಯ ಬೂಟಿನೊಳಗೆ ಕಲ್ಲು ಮುಳ್ಳುಗಳು ಸೇರಿಕೊಂಡರೆ ಎಂತಹ ಉತ್ತಮ ರಸ್ತೆಯಿದ್ದರೂ 4 ಹೆಜ್ಜೆ ನಡೆಯಲು ಸಹ ಸಾಧ್ಯವಿಲ್ಲ. ಹೊರಗಿನ ಸವಾಲುಗಳಿಗಿಂತ ನಾವು ಒಳಗಿನ ದುರ್ಬಲತೆಯಿಂದ ಸೋಲುವುದೇ ಹೆಚ್ಚು. ನಮ್ಮನ್ನು ತುಳಿಯುವರ ಮಧ್ಯೆ ಗರಿಕೆ ಹುಲ್ಲಿನಂತೆ ಬೆಳೆದು ನಿಲ್ಲಬೇಕು. ಆವಾಗಲೇ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುವುದು. ಪ್ರಯತ್ನ ಎಂಬುದು ಒಂದು ನಿಜವಾದ ಬೀಜದ ಹಾಗೆ. ಬಿತ್ತುತ್ತಲೇ ಇರಿ, ಪ್ರಯತ್ನಿಸದೇ ಇರಬೇಡಿ. ಒಂದಲ್ಲ ಒಂದು ದಿನ ಮರವಾಗಿ ಬೆಳೆದು ಫಲ ಕೊಟ್ಟೇ ಕೊಡುತ್ತದೆ. ಜೀವನದಲ್ಲಿ ಕಲಿಕೆಗೆ ಕೊನೆ ಎಂಬುದೇ ಇಲ್ಲ, ಏಕೆಂದರೆ ಜೀವನ ಯಾವತ್ತೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಪ್ರಭಾವ ನೋಡಿ ಹತ್ತಿರ ಬರುವುದಕ್ಕಿಂತ ಸ್ವಭಾವ ನೋಡಿ ಬರುವವರು ನಿಜವಾದ ಹಿತೈಷಿಗಳು. ಕತ್ತಲೆ ಇಲ್ಲದೆ ದೀಪದ ಮಹತ್ವ ತಿಳಿಯಲಾರದು. ದುಃಖದ ಅನುಭವವಾಗದೆ ಸುಖದ ಮಹತ್ವ ತಿಳಿಯಲಾರದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.